ನುಡಿದಂತೆ ನಡೆದಿದ್ದಾರಾ? ಇಲ್ಲ. ನಾವು ನುಡಿದಂತೆ ನಡೆದಿದ್ದೀವಿ. ನುಡಿದಂತೆ ನಡೆದಿದ್ದೀವೋ ಇಲ್ಲ? 2013ರಲ್ಲಿ ನಾನು ಮುಖ್ಯಮಂತ್ರಿ ಆದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಈ ರಾಜ್ಯದ ಜನರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದೆ. 2013ರಿಂದ 18ರವರೆಗೆ ಅನ್ನಭಾಗ್ಯ ಕೊಟ್ಟವರು ಯಾರು? ಕ್ಷೀರಭಾಗ್ಯ ಕೊಟ್ಟವರು ಯಾರು? ಕ್ಷೀರಧಾರೆ ಕೊಟ್ಟವರು ಯಾರು? ಇಂದಿರಾ ಕ್ಯಾಂಟೀನ್ ಕೊಟ್ಟವರು ಯಾರು? ಸಾಲ ಮನ್ನಾ ಮಾಡಿದವರು ಯಾರು? ಮೈತ್ರಿ ಕಾರ್ಯಕ್ರಮ ಮಾಡಿದವರು ಯಾರು? ಮನಸ್ವಿನಿ ಕಾರ್ಯಕ್ರಮ ಮಾಡಿದವರು ಯಾರು? ಶೂ ಭಾಗ್ಯ ಮಾಡಿದವರು ಯಾರು? ಶಾದಿ ಭಾಗ್ಯ ಮಾಡಿದವರು ಯಾರು? ಅವ್ರೇನು ಮಾಡಿದ್ರು ಹಾಗಾದ್ರೆ? ಅವ್ರೇನ್ರಿ ಮಾಡಿದ್ರು ಹಾಗಾದ್ರೆ? ಹೇಳಿ ನೀವೇ, ಅವ್ರೇನು ಮಾಡಿದ್ದಾರೆ? ಈಗ 5 ಗ್ಯಾರಂಟಿಗಳನ್ನು ನಾನು ಘೋಷಣೆ ಮಾಡಿದ್ದು, ನಮ್ಮ ಪಕ್ಷದ ವತಿಯಿಂದ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು. ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವೋ ಇಲ್ಲ? ಹೇಳಿ, ನೀವೇ ಹೇಳಿ. ಈಗೆಲ್ಲ ನೀವೆಲ್ಲ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾ ಇಲ್ವಾ? ಎಲ್ಲ ಕೈ ಎತ್ತಿ ನೋಡೋಣ, ಎಷ್ಟು ಜನ ಬಸ್ನಲ್ಲಿ ಫ್ರೀಯಾಗಿ ಕೈ ಎತ್ತಿ ಮಾಡಿದ್ದೀವೋ ಇಲ್ಲ? ಎಲ್ಲ ಮಹಿಳೆಯರು, ಎಲ್ಲ ಮಹಿಳಾ ವಿದ್ಯಾರ್ಥಿನಿಯರು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಬೇಕು. ಒಂದು ದಿನಕ್ಕೆ 50ರಿಂದ 60 ಲಕ್ಷ ಮಹಿಳೆಯರು, 50ರಿಂದ 60 ಲಕ್ಷ ಮಹಿಳೆಯರು ಇವತ್ತು ಪ್ರತಿದಿನ ಫ್ರೀಯಾಗಿ KSRTC ಬಸ್ನಲ್ಲಿ ತಿರುಗಾಡ್ತಾರೆ. ಮಾಡಿದ್ದೀವ? ನಾವು ಇದನ್ನು ಜಾರಿಗೆ ಮಾಡಿದ್ದೀವೋ? ಅನ್ನಭಾಗ್ಯ 5 kg ಜೊತೆಗೆ ಇನ್ನೂ 10 kg ಕೊಡ್ತೀವಿ, 5 kg ಕೊಡ್ತೀವಿ ಅಂತ ಹೇಳಿದ್ದು. ಯಾಕಂದರೆ ನಾನು 7 kg ಹಿಂದೆ ಇದ್ದಾಗ ಮುಖ್ಯಮಂತ್ರಿ ಆಗಿರುವಾಗ 7 kg ಫ್ರೀಯಾಗಿ ಕೊಡ್ತಾ ಇದ್ದೆ. ಅದನ್ನು BJP ಅವರು ಬಂದು 5 kg ಮಾಡಿದ್ರು. ನಾನು ಯಡಿಯೂರಪ್ಪನವ್ರು ಕೇಳಿದೆ, ಮಿಸ್ಟರ್ ಯಡಿಯೂರಪ್ಪ, ಯಾಕ್ರಿ ನೀವು 7 kgಯಿಂದ 5 kg ಮಾಡಿದ್ರಿ? ಬಡವರು 3 ಹೊತ್ತು ಊಟ ಮಾಡಬೇಕಾ ಬೇಡ? ಬರೀ ಶ್ರೀಮಂತರು ಮಾತ್ರ ಊಟ ಮಾಡಬೇಕಾ? ಬಡವರು ಕೂಡ ಈ ರಾಜ್ಯದಲ್ಲಿ 3 ಹೊತ್ತು ಊಟ ಮಾಡಲೇಬೇಕು. ಕರ್ನಾಟಕ ಹಸಿಮುಕ್ತ ರಾಜ್ಯ ಆಗಬೇಕು ಅಂತೇಳಿ 7 kg ಅಕ್ಕಿಯನ್ನು ಕೊಡ್ತಾ ಇದೆ. ಅದನ್ನು 5 kg ಮಾಡಿಬಿಟ್ರು. ನಾನು ಅದಕ್ಕೆ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಪಕ್ಷ ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದರೆ 5 kg ಜೊತೆಗೆ ಇನ್ನೂ 5 kg ಕೊಡ್ತೀವಿ, ಇನ್ನೂ 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡಲಿಲ್ಲ. ನಾವೇನು ಪುಕ್ಕಟೆ ಕೇಳಲಿಲ್ಲ, ಕೊಡ್ರಿ ಪುಕ್ಕಟೆ ಕೊಡ್ರಿ 5 kgನ ಅಂತ ಕೇಳಲಿಲ್ಲ. ದುಡ್ಡು ಕೊಡ್ತೀವಿ ಕೊಡ್ರಿ, 1 kg 34 ರೂಪಾಯಿ ಕೊಡ್ತೀವಿ ಕೊಡ್ರಿ ಅಂತ ಕೇಳಿದು. ಕೊಡಲಿಲ್ಲ, ಮೋಸ ಮಾಡಿಬಿಟ್ರು. ಯಾರು ಮಾಡಿದವರು? ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವ್ರ ಸರ್ಕಾರ. ನೋಡಿ, ಬಡವರಿಗೆ ಅಕ್ಕಿ ಕೊಡದೆ ಹೋದವರು ಇವರು. ಬಡವ್ರು ಕೆಲಸ ಮಾಡ್ತಾರ? ನಾವು ಅದಕ್ಕೆ ಏನು ಮಾಡೋದು, ಅಕ್ಕಿ ಸಿಕ್ಕವರಿಗೆ ಒಬ್ಬರಿಗೆ 170 ರೂಪಾಯಿ ಕ್ಯಾಶ್ ಕೊಡ್ತಕ್ಕಂಥದ್ರ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ. ಒಂದು ಮನೆಯಲ್ಲಿ 5 ಜನ ಇದ್ದರೆ 850 ರೂಪಾಯಿಗಳನ್ನು ಪ್ರತಿ ತಿಂಗಳು ಕೊಡ್ತೀವಿ. ಕೊಡ್ತೀವೋ ಇಲ್ಲ? ಕೊಡ್ತಾ ಇದ್ದೀವಿ ಅಲ್ವಾ? ಗೃಹಲಕ್ಷ್ಮಿ 1,27,00,000 ಜನರಿಗೆ. ಎಷ್ಟು? 1,27,00,000 ಮಹಿಳಾ ಯಜಮಾನಿಯರಿಗೆ, ಒಂದು ಕುಟುಂಬಕ್ಕೆ 2,000 ರೂಪಾಯಿ ಸಿಗ್ತಾ ಇದೆಯೋ ಇಲ್ಲ? ಯಾರ್ಯಾರು 2,000 ರೂಪಾಯಿ ಸಿಗ್ತದೆ ಕೈ ಎತ್ತಿ ನೋಡೋಣ. 2,000 ರೂಪಾಯಿ ಕೊಟ್ಟಿದ್ದೀವಿ. ಉಚಿತವಾಗಿ 200 ಯೂನಿಟ್ವರೆಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವೋ ಇಲ್ಲ? ಕೊಡ್ತೀವೋ ಇಲ್ಲ? BJP ಅವ್ರು ಕೊಟ್ಟಿದ್ರಾ? ಯಡಿಯೂರಪ್ಪ ಕೊಟ್ಟಿದ್ರಾ? ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ರಾ?
ಜಗದೀಶ್ ಶೆಟ್ಟರ್ ಕೊಟ್ಟಿದ್ರಾ? ಸದಾನಂದಗೌಡ ಕೊಟ್ಟಿದ್ರಾ? ಕೊಡಲಿಲ್ಲ. ಶೋಭಾ ಕರಂದ್ಲಾಜೆ ಕೊಟ್ಟಿದ್ರಾ? ಇಲ್ಲ. ಮತ್ತೆ ನಾವು ಕೊಟ್ಟಿರ್ತಕ್ಕಂಥವ್ರು ಅಲ್ವಾ? ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಮತ್ತು ಯುವ ನಿಧಿ. ಯಾರು 22, 23ರಲ್ಲಿ ಪಾಸಾಗಿದ್ದಾರೆ, ಅವ್ರಿಗೆ ಕೆಲಸ ಸಿಕ್ಕಲಿಲ್ಲ 6 ತಿಂಗಳಲ್ಲಿ, ಅವ್ರಿಗೆ ತಿಂಗಳಿಗೆ 3,000 ರೂಪಾಯಿ. ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಆಗಸ್ಟ್ ತಿಂಗಳಿಂದ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಆಗಸ್ಟ್ ತಿಂಗಳಿಂದ ಕೊಡಕ್ಕೆ ನಾವು ನುಡಿದಂತೆ ನಡೆದಿದ್ದೀವೋ ಇಲ್ಲ?